ನೋಡಿ, ಬರೀ ಚುನಾವಣೆ ಟೈಮ್ನಲ್ಲಿ ಮಾತ್ರ ಇವರಿಗೆ ಜನ ನೆನಪಾಗ್ತಾರೆ ಎಲ್ಲರಿಗೂ. ಕಾಂಗ್ರೆಸ್ ಅವರಿಗೆ ಚನ್ನಪಟ್ಟಣ ನೆನಪಾಗಿದ್ದು ಈಗ ಸಡನ್ನಾಗಿ ಇಷ್ಟು ದಿನ ನೆನಪಾಗಿರಲಿಲ್ಲ. ಈಗ ಅಧಿಕಾರಕ್ಕೆ ಬಂದು ಈಗಾಗಲೇ 1 ವರ್ಷ 2 ತಿಂಗಳಾಗ್ತಾ ಬರ್ತಿದೆ, ಯಾವತ್ತೂ ನೆನಪಾಗಿರಲಿಲ್ಲ. ಈಗ ಉಪಚುನಾವಣೆ ಬರ್ತಿರೋ ಕಾರಣದಲ್ಲಿ ಚನ್ನಪಟ್ಟಣ ನೆನಪಾಗಿದೆ, ವಸತಿ ಯೋಜನೆ ನೆನಪಾಗಿದೆ, ಪೆನ್ಷನ್ಗಳು ಕೊಡಬೇಕು ಅಂತ ನೆನಪಾಗಿದೆ, ಜನರ ಕಷ್ಟ ಈಗ ನೆನಪಾಗಿದೆ. ಇವರು ಎಷ್ಟು ವರ್ಷ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರು, ಎಷ್ಟು ವರ್ಷ ಇದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿ? ಎಷ್ಟು ಸಂದರ್ಭದಲ್ಲಿ ಜನಪರವಾಗಿ ಆಡಳಿತ ಮಾಡಿದ್ದಾರೆ, ಜನರಿಗೆ ಏನು ಅನುಕೂಲತೆ ಮಾಡಿಕೊಟ್ಟಿದ್ದಾರೆ, ಯಾವ ರೀತಿ ಜನಪರವಾಗಿ ಆಡಳಿತ ಮಾಡಿದ್ದಾರೆ. ಇವತ್ತೇನು ಬರೀ ನಾಟಕ, ಕೇವಲ ಚುನಾವಣೆ ಸಂದರ್ಭಕ್ಕೆ ಮಾತ್ರ ಸೀಮಿತವಾಗಿರುವಂಥ ಈ ನಾಟಕ, ಭ್ರಷ್ಟಾಚಾರ, ಜನರ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲದ ಅಂತ ಒಂದು ಸರ್ಕಾರ, ಒಂದು ಪಕ್ಷ ಇರೋದು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲಿ ಜನ ವಿರೋಧಿ ಸರ್ಕಾರ. ಇವ್ರಿಗೇನಿಲ್ಲ, ಬರೀ ಚುನಾವಣೆಯಲ್ಲಿ ಇವತ್ತು ಹೇಗೆ ಮತ ಪಡಿಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಹೋಗಿದ್ದಾರೆ ಹೊರತು ಅಲ್ಲಿ ಯಾವುದೇ ಆಶ್ರಯ ಮನೆಗಳು, ಸೈಟ್ಗಳು ಅಥವಾ ಕುಡಿಯೋಕ್ಕೆ ನೀರು, ಶಿಕ್ಷಣ, ಆರೋಗ್ಯ, ಇದು ಯಾವುದನ್ನು, ಉದ್ಯೋಗ, ಕೌಶಲ್ಯತೆ, ಇದನ್ಯಾವುದನ್ನು ಕೊಡ್ಲಿಕ್ಕೆ ಹೋಗಿಲ್ಲ. ಬರೀ ನಾಟಕ. ಈ ನಾಟಕ ಸಾಕು. ಜನ ಬುದ್ಧಿವಂತರಿದ್ದಾರೆ. ನಿಮ್ಮ ನಾಟಕ ಏನು ಅಂತ ಜನಕ್ಕೆ ಗೊತ್ತಿದೆ. ನೀವು ಜನ ಪರವಾಗಿಲ್ಲ, ನೀವು ಜನ ವಿರೋಧಿ ಅಂತ ಈಗಾಗಲೇ ಈ 14 ತಿಂಗಳಲ್ಲಿ ನೀವು ಪ್ರೂವ್ ಮಾಡ್ಕೊಂಬಿಟ್ಟಿದ್ದೀರ. ಖಾತ್ರಿ ಆಗಿಬಿಟ್ಟಿದೆ ಜನಕ್ಕೆ, ನೀವು ಜನ ವಿರೋಧಿ ಅಂತ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಜನ ವಿರೋಧಿಯಾಗಿದೆ. ಚನ್ನಪಟ್ಟಣದಲ್ಲೂ ಒಪ್ಪಲ್ಲ ನಿಮಗೆ, ಶಿಗ್ಗಾಂವ್ನಲ್ಲೂ ಒಪ್ಪಲ್ಲ, ಇವತ್ತು ಸಂಡೂರಿನಲ್ಲೂ ಒಪ್ಪಲ್ಲ. ಈ 3 ಕ್ಷೇತ್ರದಲ್ಲೂ ನಿಮ್ಮನ್ನು ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ ಅಂತ ಭಾಳ ವಿಶ್ವಾಸದಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಿ.ಕೆ. ಸುರೇಶ್ ಅವರು ಎಲ್ಲೊಂದು ಕಡೆ ಸ್ಪರ್ಧೆ ಮಾಡಲ್ಲ ಅನ್ನೋದನ್ನ ಈಗಿಂದಲೇ ಬಿಂಬಿಸ್ತಾ ಹೋಗ್ತಾ ಇದ್ದಾರೆ ಸರ್, ಏನು ಪ್ಲಾನ್? ಅದೇ ನಿಲ್ಲಲ್ಲ ಅಂತ ನಿಲ್ಲದೇ ಕೆಲಸ. ಅದೇನು ಅಂದರೆ, ನಾನು ನಿಲ್ಲಲ್ಲ, ನನಗೆ ಆಸೆ ಇಲ್ಲ ಅಂತ ಹೇಳಿ ಪಾಪ ಅವಕಾಶಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಏನು ಅಂದರೆ, ನಾನು ಬೇಡ ಅಂದಂಗೆ ಅವ್ರ ಕಾರ್ಯಕರ್ತರು ಬೇಕು ಅನ್ನಂಗೆ ಈ ನಾಟಕ. ಜನ ತುಂಬ ಬುದ್ಧಿವಂತರು. ನಿಲ್ತೀನಿ ಅಂದರೆ ನಿಲ್ತೀನಿ ಅಂತ ಹೇಳಿ, ನಿಲ್ಲಲ್ಲ ಅಂದರೆ ನಿಮಗೇನು ಒತ್ತಾಯ ಮಾಡ್ತಾ ಇದ್ದಾರೆ? ನಿಮ್ಮ ಪಕ್ಷದಲ್ಲಿ ಯಾರು ನಿಲ್ಲಕ್ಕೆ ಯಾರೇನು ಅಭ್ಯಂತರ ಏನಿಲ್ಲ. ನಿಮ್ಮ ಪಕ್ಷದಲ್ಲಿ ನೀವು ನಿಂತ್ಕೊಳ್ಳೋಕ್ಕೆ ನಾಟಕ ಬೇಡ. ಇವತ್ತೇನು ಅಂತ ನೀವು ಬರಲಿಲ್ಲ ಅಂದರೆ ಅಲ್ಲೇನು ಜನಕ್ಕೆ ಭಾಳ ಕಳ್ಕೊಳ್ಳೋಂಥದ್ದು ಏನಿಲ್ಲ. ನೀವು ಆದಾಗಲೇ ಏನು ಮಾಡಿದ್ದೀರಾ ಅಂತ ಜನ ನೋಡಿದ್ದಾರೆ. ನಿಮ್ಗೆ ಅವಕಾಶ ಕೊಟ್ಟಾಗಲೇ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀರ ಅಂತ ಚೆನ್ನಾಗಿ ಗೊತ್ತಿದೆ ಜನಕ್ಕೆ. ಹಾಗಾಗಿ ಇಡೀ ಊರಿಗೆ ಇನ್ಯಾರು ಜನವೇ ಇಲ್ಲ, ಇನ್ಯಾರು ಯೋಗ್ಯವಾದಂಥ ವ್ಯಕ್ತಿಗಳಿಲ್ಲ, ಚನ್ನಪಟ್ಟಣದಲ್ಲಿ ಯೋಗ್ಯವಾದಂಥ ಅಭ್ಯರ್ಥಿಗಳಿಲ್ಲ ಅಂತ ಆ ಪಕ್ಷನೇ ಹೇಳ್ಕೊಂಡು ಅನ್ನೋದಾಯ್ತದೆ. ಕಾಂಗ್ರೆಸ್ ಪಕ್ಷನೇ ಅಭ್ಯರ್ಥಿ ಕೊರತೆ ಇದೆ, ಚನ್ನಪಟ್ಟಣದಲ್ಲಿ ಅವ್ರಿಗೆ ಅಭ್ಯರ್ಥಿ ಇಲ್ಲ ಅಂತ ಇವತ್ತು ಕಾಂಗ್ರೆಸ್ ಪಕ್ಷನೇ ಬಿಂಬಿಸ್ಕೊಳ್ತಿದೆ. ಇಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕಿದೆ ಅಂದರೆ ನೀವೇ ನೋಡಿ. ಇಂಥ ಹೀನಾಯವಾಗಿ ಇರುವಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ಈ ನಾಟಕ ಸಾಕು. ನಿಮ್ಮ ಜನರ ಮುಂದೆ ಆಡ್ತಿರೋಂಥ ನಾಟಕನೂ ಸಾಕು. ಪಾಪ ನಿಮಗೆ ರಾಜಕೀಯದಲ್ಲಿ ಅಧಿಕಾರಕ್ಕೆ ಆಸೆ ಇಲ್ಲದೆ ತಮ್ಮ ತನು ಮನ ಧನ ಎಲ್ಲವೂ ಜನಕ್ಕೆ ಅರ್ಪಣೆ ಮಾಡ್ಕೊಂಡಂಥ ಏಕೈಕ ಪ್ರಾಮಾಣಿಕ ರಾಜಕಾರಣಿಗಳು ಅಂದರೆ ಇವರೇ.